ನಮ್ಮ ಚಾನೆಲ್ ವಿಡಿಯೋಗಳ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಮುಖ್ಯ ಜ್ಞಾನ ರತ್ನಗಳು. ಇದೀಗ ನಾವು ಸಂಗಮಯುಗದ ಬ್ರಾಹ್ಮಣರು. ಗುರಿ ಮೃತ್ಯುಲೋಕದ ಮನುಷ್ಯರಿಂದ ಅಮರಲೋಕದ ದೇವತೆಗಳಾಗುವುದು. ಡ್ರಾಮಾದ ನಿಜ ಜ್ಞಾನ ನಮಗೆ ಇದೆ. ಈ ಇಡೀ ಮೃತ್ಯು ಲೋಕವು ಡ್ರಾಮಾನುಸಾರ ಭಸ್ಮೀಭೂತವಾಗಬೇಕಾಗಿದೆ. ಆದ್ದರಿಂದ ನಾವು ವಿಶ್ವದ ಮೇಲಿನ ಬೇಹದ್ದಿನ ಸನ್ಯಾಸ ಮಾಡುತ್ತೇವೆ. ಇದರಲ್ಲಿ ಏನಾದರೂ ಆಗುತ್ತದೆಯೇ? ಅದು ಕಲ್ಪಕಲ್ಪಕ್ಕೂ ಪುನರಾವರ್ತನೆಯೇ? ಈಗ ತಂದೆ ನಮಗೆ ಆತ್ಮಾಭಿಮಾನದ ಪಾಠ ಕಲಿಸುತ್ತಿದ್ದಾರೆ. ನಾವು ಆತ್ಮರು, ತಂದೆ ಶಾಂತಿಧಾಮದವರು ಎಂಬ ನಿಶ್ಚಯ ಮುಖ್ಯ. ಮೊದಲು ನಾವು ಶೂದ್ರರಾಗಿದ್ದೆವು, ಈಗ ಬ್ರಾಹ್ಮಣರಾಗಿದ್ದೇವೆ. ಈ ಜ್ಞಾನವೇ ನಮಗೆ ಪಾರಸ ಸುವರ್ಣ ಬುದ್ಧಿ ಮಾಡುತ್ತದೆ. ಪೂರ್ವದಲ್ಲಿ ಸತೋ ಪ್ರಧಾನರು, ಶುದ್ಧರೂ ಆಗಿದ್ದೆವು. ಕಾಲಕ್ರಮೇಣ ತುಕ್ಕು ಬೀಳುವುದರಿಂದ ತಮೋ ಪ್ರಧಾನರಾದೆವು. ಅಂಧಶ್ರದ್ಧೆಯಿಂದ ಭಾರತೀಯರು ಧರ್ಮ ಕರ್ಮಭ್ರಷ್ಟರಾದರು. ದೇವತೆ ಮತ್ತು ಹಿಂದೂ ಎಂಬ ಹೆಸರುಗಳು ಕಾಲಕ್ರಮೇಣ ಬದಲಾಗಿವೆ. ಪರಮಾತ್ಮನ ರೂಪ ಶರೀರವಿಲ್ಲದ ಬೆಳಕಿನ ಬಿಂದು. ಶಿವನ ಪೂಜೆಯನ್ನು ದೊಡ್ಡ ರೂಪದಲ್ಲಿ ಮಾಡುತ್ತಾರೆ, ಏಕೆಂದರೆ ನಿಜ ರೂಪ ತಿಳಿದಿರಲಿಲ್ಲ. ತಂದೆ ಬರುತ್ತಾರೆ ಮತ್ತು 84 ಜನ್ಮಗಳ ರಹಸ್ಯವನ್ನು ತಿಳಿಸುತ್ತಾರೆ. ಈಗ ನಮ್ಮ ಕೆಲಸ ಮನುಷ್ಯರಿಂದ ದೇವತೆಗಳಲ್ಲಿ ಪರಿವರ್ತನೆ. ಸತ್ಯಯುಗ ತ್ರೇತಾಯುಗದಲ್ಲಿ ದೇವತೆಗಳ ರಾಜ್ಯವಿತ್ತು. ದ್ವಾಪರ ಕಲಿಯುಗಗಳು ಭಕ್ತಿಯ ಯುಗ. ನಿಜ ವೈರಾಗ್ಯ ಅಂದರೆ ಇಡೀ ಪ್ರಪಂಚದ ಬೇಹದ್ದಿನ ಸನ್ಯಾಸ. ಯೋಗಾಗ್ನಿಯಿಂದ ಪಾಪಗಳು ಭಸ್ಮವಾಗುತ್ತವೆ. ಈ ಜ್ಞಾನದಿಂದ ನಾವು ಕಾಲದ ಮೇಲೆ ಜಯ ಪಡೆಯುತ್ತೇವೆ. 7 ದಿನಗಳ ಕೋರ್ಸ್ನಲ್ಲಿ ಜ್ಞಾನ ಚಕ್ರ ಮತ್ತು 84 ಜನ್ಮದ ರಹಸ್ಯ ತಿಳಿಯುತ್ತದೆ. ಕಾಮಚಿತೆಯಿಂದ ತಮೋಪ್ರಧಾನವಾದ ಆತ್ಮ ಜ್ಞಾನಚಿತೆಯಿಂದ ಸತೋಪ್ರಧಾನವಾಗುತ್ತದೆ. ಮುರಳಿಯ ಮುಖ್ಯ ಸಾರಾಂಶ. ಈ ಇಂದು ಬಾಬ್ದಾದರವರು ಹೇಳುವ ಮಾತಿನ ಸಾರವೇನೆಂದರೆ, ಮಕ್ಕಳೇ, ನೀವೀಗ ಸಂಗಮಯುಗದ ಬ್ರಾಹ್ಮಣರು. ನಿಮ್ಮ ಗುರಿ ಮೃತ್ಯುಲೋಕದ ಮನುಷ್ಯರಿಂದ ಅಮರಲೋಕದ ದೇವತೆಗಳಾಗುವುದು. ಈ ಪ್ರಪಂಚವು ಈಗ ತನ್ನ ಅಂತ್ಯಕ್ಕೆ ಬರುತ್ತಿದೆ. ಡ್ರಾಮಾದ ನಿಯಮ ಪ್ರಕಾರ ಪ್ರಪಂಚ ಪುನಃ ಬದಲಾಗುತ್ತದೆ. ಹೊಸ ಸತ್ಯುಗ ಬರಬೇಕಾದ್ದರಿಂದ ಹಳೆಯ ಕಲಿಯುಗ ಮುಗಿಯಲೇಬೇಕಾಗಿದೆ. ಈ ಜ್ಞಾನವು ನಿಮಗೆ ತಿಳಿಸಿದೆ. ನಾವು ಯಾರೂ ಈ ಪ್ರಪಂಚಕ್ಕೆ ಸೇರಿದವರು ಅಲ್ಲ. ನಾವು ಬೇಹದ್ದಿನ ತಂದೆಯ ಮಕ್ಕಳು. ಆದ್ದರಿಂದ ಮನಸ್ಸಿನಿಂದ ಲೋಕದ ಬಂಧನಗಳನ್ನು ಬಿಡಿ. ಬೇಹದ್ದಿನ ಸನ್ಯಾಸ ನಮ್ಮ ನಿಜ ಪರಿವರ್ತನೆ. ಆತ್ಮಾಭಿಮಾನದಲ್ಲಿ ನಾವು ಆತ್ಮ, ತಂದೆ ಪರಮಾತ್ಮ. ತಂದೆಯನ್ನು ನೆನಪಿಸುವ ಯೋಗದ ಬೆಂಕಿ ಪಾಪಗಳನ್ನು ಕರಗಿಸುತ್ತದೆ. ಜ್ಞಾನಚಿತೆಯಲ್ಲಿ ಕುಳಿತು ಆತ್ಮ ಪುನಃ ಸತೋಪ್ರಧಾನವಾಗುತ್ತದೆ. 7 ದಿನಗಳ ಈಶ್ವರ್ಯ ಕೋರ್ಸ್ ನಮಗೆ ತಿಳಿಸುತ್ತದೆ ನಾವು ಯಾರು, 84 ಜನ್ಮಗಳು ಹೇಗೆ, ಸತ್ಯುಗ ಹೇಗೆ ಬರುತ್ತದೆ, ದೇವತೆಗಳಿಂದ ಮನುಷ್ಯರಾಗಿ ಮನುಷ್ಯರಿಂದ ಮರಳಿ ದೇವತೆಗಳಾಗುವುದು ಹೇಗೆ. ತಂದೆಯು ಬಂದಿದ್ದು ಈ ಕ್ಷಣಗಳಲ್ಲಿ ಮಾತ್ರ ನಮಗೆ ದೇವತೆ ಪದವಿ ನೀಡಲು. ಮಧುರ ಮೋಹಕ ನೀತಿ ಕಥೆ ಮುರಳಿಗೆ ಹೊಂದುವಂತೆ. ಒಮ್ಮೆ ಹಳ್ಳಿಯಲ್ಲಿ ಒಂದು ವೃದ್ಧನು ಹಳೆಯ ಕುರ್ಚಿಯನ್ನು ತುಂಬ ಜಾಗ್ರತೆಯಿಂದ ಕಾಪಾಡುತ್ತಿದ್ದ. ಜನರು ಕೇಳಿದರು, ಇದು ಹಳೆಯದು, ಮೌಲ್ಯ ಇಲ್ಲ, ಬಿಟ್ಟು ಬಿಡಿ. ವೃದ್ಧನು ನಗುತ್ತಾ ಹೇಳಿದ, ಇದು ಹಳೆಯದು, ಆದರೆ ನನ್ನ ತಾತನ ಕಾಲದದ್ದು. ಈ ಮೌಲ್ಯವನ್ನು ನಾನೇ ಅರಿತಿದ್ದೇನೆ. ಆದರೆ ಒಂದು ದಿನ ತಜ್ಞರು ಬಂದು ಪರಿಶೀಲಿಸಿ ಹೇಳಿದರು,
ಇದು ಸಾಮಾನ್ಯ ಕುರ್ಚಿ ಅಲ್ಲ, ಇದು ಅಮೂಲ್ಯ ಪ್ರಾಚೀನ ವಸ್ತು. ಬೆಲೆ ಅನೇಕ ಕೋಟಿಗಳು. ಹಳ್ಳಿಯವರು ಬೆರಗಾದರು. ಮಕ್ಕಳೇ, ಈ ಕಥೆಯ ನೀತಿ, ಈ ಜ್ಞಾನವು ಹಾಗೆ. ಲೋಕಕ್ಕೆ ಇದಕ್ಕೆ ಬೆಲೆ ಇಲ್ಲ, ಆದರೆ ನಿಜವಾಗಿ ಇದು ಅಮರಲೋಕದ ಚಾವಿ. ಆತ್ಮವನ್ನು ಏಳಿಸುವ ಮಧುರ ವಾಕ್ಯ. ನಾವು ಬ್ರಾಹ್ಮಣರು ದೇವತೆಗಳಾಗುವ ಭಾಗ್ಯಶಾಲಿ ಆತ್ಮಗಳು. ಈ ಮುರಳಿ ತಮಗೆ ಇಷ್ಟವಾದಲ್ಲಿ ಹೆಚ್ಚಿನ ಮುರಳಿಗಾಗಿ ಮಾಹಿತಿ ಪಡೆಯಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ತಮಗೆ ವಿಡಿಯೋ ನೋಟಿಫಿಕೇಷನ್ ಸಿಗ್ತಾ ಇರುವುದು ಧನ್ಯವಾದಗಳು.